ಮುನಿರತ್ನ ಮೋಸ, ದರೋಡೆ, ವಂಚನೆ ಹಿನ್ನೆಲೆಯವನು ಪರಪ್ಪನ ಅಗ್ರಹಾರದಲ್ಲಿ ಕಾಯಂ ನಿವಾಸಿಯಾಗಬೇಕಾದವನು ಇವನು. ಸುದ್ದಿಗೋಷ್ಠಿಯಲ್ಲಿ ಪರಿಷತ್ ಸದಸ್ಯ ಸುದಾಮ್ ದಾಸ್ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಸಾವಿರಾರು ಪ್ರಕರಣಗಳು ಮುನಿರತ್ನ ಮೇಲಿದ್ದಾವೆ. ಈತ ಕಾಯಂ ಆಗಿ ಪರಪ್ಪನ ಅಗ್ರಹಾರದಲ್ಲೇ ನಿವಾಸಿಯಾಗಿ ಇರಬೇಕಾಗಿತ್ತು. ಅಪ್ಪಿ ತಪ್ಪಿ ಹೊರಗಿದ್ದಾನೆ. ಮುನಿರತ್ನ ಬಿಜೆಪಿ ವಿರುದ್ಧ ಉಗ್ರ ಹೋರಾಟ ಅಂತ ಸುದಾಮ್ ದಾಸ್ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಮುನಿರತ್ನ ವಿರುದ್ಧ ಸಾವಿರಾರು ಪ್ರಕರಣಗಳಿದ್ದಾವೆ. ಹೀಗಿದ್ರೂ ಕೂಡ ಆತ ಹೊರಗಿದ್ದಾನೆ. ಹೀಗಾಗಿ ಬಿಜೆಪಿ ವಿರುದ್ಧ ಉಗ್ರ ಹೋರಾಟ ಮಾಡ್ಬೇಕು ನಾವು ಅಂತ ಸುದಾಮ್ ದಾಸ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೋಸ, ವಂಚನೆ, ದರೋಡೆ, ಬೆದರಿಕೆ ಇಂಥ ವೃತ್ತಿ ಮಾಡ್ಕೊಂಡಿರೋ ಹಿನ್ನೆಲೆ ಉಳ್ಳವನಾಗಿತ್ತು. ಇತ್ತೀಚೆಗೆ ರಾಜ್ಯದಲ್ಲಿ ಕೆಲವೊಂದು ದುಷ್ಟಶಕ್ತಿಗಳು ಹಣ ಮತ್ತು ತೋಲ್ಬಲದಿಂದ ಮಾತ್ರನೇ, ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಕಾಯಂ ನಿವಾಸಿಗಳಾಗಿ ಆಗಬೇಕಾದ ಕೆಲವು ಜನರು ಹಣ ಮತ್ತು ತೋಲ್ಬಲನ ಚುನಾವಣೆಯಲ್ಲಿ ಬಳಸಿ ವಿಧಾನಸಭೆ ಪ್ರವೇಶಗಿಡಿಸಿರೋ ಕೆಲವೊಂದು ವ್ಯಕ್ತಿಗಳಲ್ಲಿ ಈತ ಪ್ರಥಮ ಸ್ಥಾನದಲ್ಲಿದ್ದಾನೆ ಅಂತ ತಿಳಿದುಬಂತು. ಆತ ಹಿನ್ನೆಲೆನೇ ಇದು. ಬೆದರಿಕೆ, ಲೂಟಿ, ವಂಚನೆ, ಕೊಲೆ ಪ್ರಯತ್ನ, ಈ ಥರ ಎಲ್ಲ ಆಪಾದನೆಗಳು ಇವನು ಹಣೆಪಟ್ಟಿನಲ್ಲಿದೆ. ಎಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ದಾಖಲಾಗದೆ ಹೋಗ್ಬಿಟ್ಟಿದೆ. ಇದೊಂದು ಪ್ರಕರಣ ದಾಖಲೆ ರೂಪದಲ್ಲಿ ಹೊರಗಡೆ ಬಂದಿರೋದ್ರಿಂದ ಇದನ್ನ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ದಲಿತ ಸಮುದಾಯದ ಪ್ರತಿಯೊಬ್ಬರು ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಭಟನೆ ಕೇವಲ ಈ ವ್ಯಕ್ತಿ ವಿರುದ್ಧ ಮಾತ್ರ ಅಲ್ಲ, ಈತ ಪ್ರತಿನಿಧಿಸ್ತಿರೋ ಭಾರತೀಯ ಜನತಾ ಪಕ್ಷದ ವಿರುದ್ಧ ಕೂಡ. ಯಾಕಂತಂದ್ರೆ ಹುಟ್ಟಿದಾಗಿನಿಂದನೂ ಮೋಸ, ವಂಚನೆ, ದರೋಡೆ, ಬೆದರಿಕೆ ಇಂಥ ವೃತ್ತಿ ಮಾಡ್ಕೊಂಡಿರೋ ಹಿನ್ನೆಲೆ ಉಳ್ಳವನಾಗಿತ್ತು. ಇತ್ತೀಚೆಗೆ ರಾಜ್ಯದಲ್ಲಿ ಕೆಲವೊಂದು ದುಷ್ಟಶಕ್ತಿಗಳು ಹಣ ಮತ್ತು ತೋಲ್ಬಲದಿಂದ ಮಾತ್ರನೇ, ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಕಾಯಂ ನಿವಾಸಿಗಳಾಗಿ ಆಗಬೇಕಾದ ಕೆಲವು ಜನರು ಹಣ ಮತ್ತು